ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಕೋರ್ಟ್ ಸಮನ್ಸ್ ಅನ್ನು ಕೊಟ್ಟಿರೋ ವಿಷಯ ಈಗ ಬರ್ತಾ ಇದೆ. ರಾಹುಲ್ ವಿರುದ್ಧ ಇಡಿ ವಿಚಾರಣೆ ಖಂಡಿಸಿ ಪ್ರತಿಭಟನೆ ನಡೆಸಿದ ವಿಚಾರ ಕಾನೂನು ಬಾಹಿರ ಪ್ರತಿಭಟನೆ ಇದು ಅಂತ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಸಮನ್ಸ್ ಜಾರಿಯಾಗಿದೆ. ಆಗಸ್ಟ್ 29ರಂದು ಖುದ್ದಾಗಿ ಹಾಜರಾಗುವಂತೆ ಈ ಸಮನ್ಸ್ನಲ್ಲಿ ತಿಳಿಸಲಾಗಿದೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಸಮನ್ಸ್ ಅನ್ನು ಕೊಟ್ಟಿದೆ. ಎಂಬಿ ಪಾಟೀಲ್, ಈಶ್ವರ ಖಂಡ್ರೆ ಸೇರಿ ಒಟ್ಟು 110 ಜನರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ರಾಹುಲ್ ವಿರುದ್ಧ ಇಡಿ ವಿಚಾರಣೆ ನಡೆಸಿದ ವಿಷಯವಾಗಿ ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಕಾಂಗ್ರೆಸ್ ನಾಯಕರು. ಇದು ಕಾನೂನು ಬಾಹಿರ ಪ್ರತಿಭಟನೆ ಅಂತ ಹೇಳಿ ದೂರು ಕೂಡ ದಾಖಲಾಗಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಮನ್ಸ್ ಅನ್ನ ಕೊಟ್ಟಿದೆ. ಖುದ್ದು ಕೋರ್ಟ್ಗೆ ಹಾಜರಾಗಬೇಕು ಅಂತ ಕೂಡ ಈ ಹಿನ್ನೆಲೆಯಲ್ಲಿ ಸೂಚನೆ ಕೊಟ್ಟಿದೆ. ಒಟ್ಟು 110 ಕಾಂಗ್ರೆಸ್ ನಾಯಕರಿಗೆ ಸಮನ್ಸ್ ಅನ್ನ ಕೊಡಲಾಗಿದೆ. ಕಾನೂನು ಬಾಹಿರ ಪ್ರತಿಭಟನೆಯನ್ನ ನಡೆಸಿದ ಸಂಬಂಧಿತವಾಗಿ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿತ್ತು. ಇದೇ ವಿಷಯಕ್ಕೆ ಈಗ ಸಿಎಂ ಡಿಸಿಎಂ ಆದಿಯಾಗಿ 110 ಮಂದಿಗೆ ಸಮನ್ಸ್ ಜಾರಿಯಾಗಿದೆ. ಆಗಸ್ಟ್ 29ನೇ ತಾರೀಕಿನಂದು ಖುದ್ದು ಹಾಜರಾಗಬೇಕು ಅಂತ ಸಮನ್ಸ್ನಲ್ಲಿ ತಿಳಿಸಲಾಗಿದೆ.